ಇವತ್ತು ನಾವು ಬಹುನಿರೀಕ್ಷಿತ ನಥಿಂಗ್ ಫೋನ್ 3 ಇದರ ಬಗ್ಗೆ ತಿಳಿದುಕೊಳ್ಳೋಣ. ಇದು ತಂತ್ರಜ್ಞಾನ ಜಗತ್ತಿನಲ್ಲಿ ಹೊಸ ತರಹದ ವಿನ್ಯಾಸವನ್ನು ಪರಿಚಯಿಸಲು ಹೋಗಿ ನಿಯಮಗಳನ್ನು ಮುರಿದಿದೆ ಎಂಬ ಅನುಮಾನ ಹಲವರನ್ನು ಕಾಡುತ್ತಾ ಇದೆ. ಏನದು ಅಂತ ಸ್ಪೆಷಲ್, ಏನಿದೆ ಬನ್ನಿ ತಿಳಿದುಕೊಳ್ಳೋಣ. ನಥಿಂಗ್ ಫೋನ್ 3 ನೋಡಿದಾಕ್ಷಣವೇ ನಿಮಗೆ ಗೊತ್ತಾಗುತ್ತೆ ಇದು ಬೇರೆ ರೀತಿಯ ಫೋನ್. ಕ್ಯಾಮ್ರಾ ವಿನ್ಯಾಸದಲ್ಲಿ ಅಸಮಾನತೆಯನ್ನು ಇಲ್ಲಿ ಕಾಣಬಹುದು. ಎಡಭಾಗದಲ್ಲಿ ಸರಿದಿರುವ ಲೆನ್ಸ್ ಜನರಲ್ಲಿ ಭಿನ್ನಾಭಿಪ್ರಾಯಗಳನ್ನು ಹುಟ್ಟಿಸಿದೆ. ಕೆಲವರಿಗೆ ಇದು ಆಕರ್ಷಕ ಎನಿಸುತ್ತೆ, ಇನ್ನು ಕೆಲವರು ಇದನ್ನು ಅತಿಯಾದ ಡಿಸೈನ್ ಎಂದು ಹೇಳ್ತಿದ್ದಾರೆ. ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಾದ್ರೆ ಈ ಫೋನ್ ಸ್ನ್ಯಾಪ್ಡ್ರ್ಯಾಗನ್ 8s Gen 4 ಪ್ರೊಸೆಸರ್ನಿಂದ ಚಾಲಿತವಾಗಿದೆ. ಸ್ಪೀಡ್ ಬಗ್ಗೆ ಮಾತೇ ಇಲ್ಲ. ಸ್ನ್ಯಾಪ್ಡ್ರ್ಯಾಗನ್ 8s Gen 4 ಇತ್ತೀಚೆಗಷ್ಟೇ ಲಾಂಚ್ ಆಗಿರೋ ಪ್ರೊಸೆಸರ್. ಅದು 200 ಮೆಗಾಪಿಕ್ಸೆಲ್ ಪ್ಲಸ್ ಕ್ಯಾಮ್ರಾ ಸೆನ್ಸಾರ್ಗಳನ್ನು ಇದು ಸಪೋರ್ಟ್ ಮಾಡುತ್ತೆ. 4K HDR ವಿಡಿಯೋ ರೆಕಾರ್ಡಿಂಗ್, 8K ವಿಡಿಯೋ ರೆಕಾರ್ಡಿಂಗ್ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಅಂಥ ಪ್ರೊಸೆಸರನ್ನು ಇದಕ್ಕೆ ಅಳವಡಿಸಲಾಗಿದೆ. ಫೋನ್ನ ಹೈಲೈಟ್ ಅಂದರೆ ಕ್ಯಾಮ್ರಾ ಸೆಟಪ್. 50 ಮೆಗಾಪಿಕ್ಸೆಲ್ಗಳ 3 ಕ್ಯಾಮ್ರಾಗಳು, ಇದರ ಒಂದು 3x ಪೆರಿಸ್ಕೋಪ್ ಲೆನ್ಸ್ ಕೂಡ ಝೂಮ್ ಶಾಟ್ಗಳಲ್ಲಿಯೂ ಕೂಡ ಕ್ಲಾರಿಟಿ ಸಿಗುವಂತೆ ಮಾಡುತ್ತೆ. ಹಿಂಬದಿಯಲ್ಲಿ ಗ್ಲಿಪ್ ಮ್ಯಾಟ್ರಿಕ್ಸ್ ನೋಟಿಫಿಕೇಷನ್ ಸ್ಕ್ರೀನ್ ಇದೆ. ಏನಪ್ಪ ಇದು ಅಂದರೆ ಇದರ ಮೂಲಕ ಸಮಯ, ನೋಟಿಫಿಕೇಷನ್ ಎಲ್ಲವನ್ನು ನಾವು ನೋಡ್ಬೋದು. ಈ ಫ್ಯೂಚರ್ ಇರೋ ಮೊದಲ ಫೋನ್ ಇದೆ ಅನಿಸುತ್ತೆ. 6.67 ಇಂಚ್ ಡಿಸ್ಪ್ಲೇ, 1800 ನಿಟ್ಸ್ ಬ್ರೈಟ್ನೆಸ್ ಮತ್ತು 120 ಹರ್ಟ್ಸ್ ರಿಫ್ರೆಶ್ ರೇಟ್ ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ಹೊಸ ಫ್ಯೂಚರ್ ಏನಿದೆ ಗೊತ್ತಾ? ಎಸೆನ್ಷಿಯಲ್ ಕೀ. ಈ ಬಟನ್ ನಿಮಗೆ ಮಲ್ಟಿ ಫಂಕ್ಷನ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಶಾರ್ಟ್ಕಟ್ಗಳಿಗಾಗಿ ತುಂಬ ಉಪಯುಕ್ತ ಇದು. ಇಷ್ಟೆಲ್ಲ ಇದ್ದು ಇದರ ಬೆಲೆ ಸಹ ಹಾಗೇ ಇದೆ. ನಥಿಂಗ್ ಫೋನ್ 3 ಭಾರತದಲ್ಲಿ 79,999 ರೂಪಾಯಿ ಇದೆ ಅಂತ ಹೇಳ್ತಿದ್ದಾರೆ. ಫ್ಲಿಪ್ಕಾರ್ಟ್ನಲ್ಲಿ ಸದ್ಯ ಇದು ಫ್ರೀ ಆರ್ಡರ್ ಮಾಡ್ಬೋದು. ಹೀಗೆ ನಥಿಂಗ್ ಫೋನ್ 3 ಡಿಸೈನಿಂದ ಹಿಡಿದು ಕ್ಯಾಮ್ರಾ, ಡಿಸ್ಪ್ಲೇ, ಪರ್ಫಾರ್ಮೆನ್ಸ್ ಎಲ್ಲವನ್ನು ವಿಭಿನ್ನ, ಸ್ವಲ್ಪ ವಿಚಿತ್ರ ಅನ್ನೋ ರೀತಿಯಾಗಿ ಇಡಲಾಗಿದೆ. ನಿಮಗೆ ಇದರ ವಿಭಿನ್ನ ಕ್ಯಾಮ್ರಾ ವಿನ್ಯಾಸ ಇಷ್ಟವಾಯಿತಾ? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹೆಚ್ಚಿನ ಟೆಕ್ ಅಪ್ಡೇಟ್ಸ್ಗಳಿಗಾಗಿ PK Jain ಕ್ರಿಯೇಷನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ತಂತ್ರಜ್ಞಾನ ಲೋಕದಲ್ಲಿ ಮತ್ತೊಂದು ಹೊಸ ಸುದ್ದಿಗೆ. ನಮಸ್ಕಾರ.